ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ 5, 8, 9 ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಫಲಿತಾಂಶ ಕೂಡ ಕ್ಯಾನ್ಸಲ್ ಆಗುತ್ತಾ ಏನು ಡೀಟೇಲ್ಸ್, ಏನು ಮಾಹಿತಿ ಚಾನಲ್ಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ತರಾತುರಿಯಲ್ಲಿ ಆತುರದಲ್ಲಿ ಬೋರ್ಡ್ದು ಫಲಿತಾಂಶ ಕೂಡ ಪ್ರಕಟಣೆ ಮಾಡೋಕ್ಕೆ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ತಯಾರಿ ಮಾಡ್ಕೊತಾ ಇದೆ ಅಂತ ಸುದ್ದಿ ಕೂಡ ಬರ್ದಾಡ್ತಾ ಇದೆ. 5, 8 ಮತ್ತು 9 ತರಗತಿ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠವು ನೀಡಿರುವ ತೀರ್ಪನ್ನು ಪ್ರಶ್ನಿಸಿ ಖಾಸಗಿ ಶಾಲೆಗಳು ಸುಪ್ರೀಂ ಕೋರ್ಟ್ ಸಲ್ಲಿಸಿರುವ ಅರ್ಜಿಯನ್ನು ಸೋಮವಾರ ವಿಚಾರಣೆ ಕೂಡ ಬರುವ ಸಾಧ್ಯತೆ ಇದೆ. ಇದನ್ನು ಅರಿತ ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಫಲಿತಾಂಶ ಕೂಡ ಪ್ರಕಟ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಅರ್ಜಿ ಹಾಕಿದ್ದಾರೆ. ಅದನ್ನು ಇಟ್ಕೊಂಡು ತರಾತುರಿಯಲ್ಲಿ ಅರ್ಜೆಂಟಿಗೋಸ್ಕರ ಈಗ ಈ ರೀತಿ ಬೇಗ ಫಲಿತಾಂಶಗಳು ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಪ್ರೂಫ್ ನೀವು ಆಲ್ರೆಡಿ ನೋಡಿರ್ಬೋದು. DPಲಿ ಇದು ತಮಿಳನ್ನು ಹಾಕಿದ್ದೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಏಪ್ರಿಲ್ 10ನೇ ತಾರೀಕು ನಿಮ್ಗೆ ಗೊತ್ತಿರೋ ಹಾಗೆ ಶಾಲೆ ಹಂತಗಳಲ್ಲಿ ಫಲಿತಾಂಶ ಕೂಡ ಕೊಡ್ತಾ ಇದ್ರು, ರಿಸಲ್ಟ್ ಕೂಡ ಕೊಡ್ತಾ ಇದ್ರು. ಆದರೆ ಈ ಬಾರಿ ಏಪ್ರಿಲ್ 8ನೇ ತಾರೀಕಿಗೆ ಫಲಿತಾಂಶ ಕೂಡ ಪ್ರಕಟಣೆ ಮಾಡಿದ್ದಾರೆ. ಏಪ್ರಿಲ್ 6ನೇ ತಾರೀಕಿಗೆ ಸೂಚನೆ ಮಾಹಿತಿ ಕೊಟ್ಟಿದ್ರು. ಏಪ್ರಿಲ್ 8ನೇ ತಾರೀಕು, ಏಪ್ರಿಲ್ 8ರಂದು ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಸೂಚನೆ ಕೊಟ್ಟಿತ್ತು. ಈ ಸೂಚನೆ ಮೇರೆಗೆ ಭಾನುವಾರ ರಜೆ ಇರುವ ಎಲ್ಲ BOಗಳು ತಮ್ಮ ವ್ಯಾಪ್ತಿಯ ಶಾಲಾ ಶಿಕ್ಷಕರ ಜೊತೆ ಸಭೆ ಮಾಡಿ ಬೆಳಿಗ್ಗೆ 9 ಗಂಟೆ ಒಳಗೆ ಫಲಿತಾಂಶ ಕೊಡಬೇಕು ಅಂತ ಹೇಳಿದರು. ಹೈಕೋರ್ಟ್ ಆದೇಶ ಇತ್ತು, ವಿಚಾರಣೆ ಇತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿ ಮೀನಾವೇಶ ಮಾಡಿಕೊಂಡು ಅರ್ಜೆಂಟ್ಗೆ ಭಾನುವಾರ ಕೂಡ ಎಲ್ಲ BO ಅವರಿಗೆ ಹೇಳಿ ಭಾನುವಾರ ಕೂಡ ಮೀಟಿಂಗ್ ಮಾಡಿಕೊಂಡು ಭಾನುವಾರ ಕೂಡ ಓಪನ್ ಮಾಡಿಕೊಂಡು ಬೇಗನೆ ಫಲಿತಾಂಶ ಕೊಡೋ ರೀತಿ ಮಾಡಿದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಪು ಬರುತ್ತೋ ಅಂತೇಳಿ ಆತಂಕ ಇರುತ್ತೆ. ಆ ಆತಂಕದ ನಡುವೆ ಶಿಕ್ಷಣ ಇಲಾಖೆ ಈ ರೀತಿ ಮಾಡಿದೆ. ತೀರ್ಪಿಗೂ ಮೊದಲೇ ಫಲಿತಾಂಶ ಪ್ರಕಟ ಮಾಡುವ ನಿರ್ಧಾರ ಮಾಡಿದೆ. ಆದರೆ ವಾಸ್ತವವಾಗಿ ಇನ್ನು ಕೂಡ ಕೆಲವೆಡೆ ಮೌಲ್ಯಾಂಕನ ಕಾರ್ಯ ಕೂಡ ಪೂರ್ಣಗೊಂಡಿಲ್ಲ. ಇನ್ನು ಕೂಡ ವ್ಯಾಲ್ಯೂಯೇಷನ್ ಕೂಡ ಆಗಿಲ್ಲ. ಒಂದು ವೇಳೆ ಮೌಲ್ಯಮಾಪನ ಆಗಿಲ್ಲ ಅಂದರೆ ಫಲಿತಾಂಶ ಕೇವಲ ಪಾಸ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಆರೋಪ ಕೂಡ ಬಂದಿದೆ ಖಾಸಗಿ ಶಾಲೆಗಳಲ್ಲಿ. ಇವರು ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ವ್ಯಾಲ್ಯೂಯೇಷನ್ ಆಗಿಲ್ಲ, ಸುಮ್ಮನೆ ಪಾಸ್ ಅಂತ ಕೊಡ್ತಾ ಇದ್ದಾರೆ. ತರಾತುರಿಯಲ್ಲಿ ಆತುರದಲ್ಲಿ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಕೂಡ ಇದೆ. ಏನಾಗುತ್ತೆ ಗೊತ್ತಿಲ್ಲ. ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. ಈ ರೀತಿ ಫೇಕ್ ಆಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಕೂಡ ಮಾಡ್ತಾ ಇದ್ದಾರೆ. ತೀರ್ಪಿಗೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಕೂಡ ಹಾಕೊಂಡಿದ್ದೀವಿ, ವಿಚಾರಣೆ ಕೂಡ ಮಾಡಬೇಕು. ಭಾನುವಾರ ಏಕೆ ಈ ರೀತಿ BE ಆಫೀಸ್ಗಳನ್ನ ಓಪನ್ ಮಾಡಿಕೊಂಡು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಕೂಡ ಮಾಡ್ತಾ ಬಂದಿದೆ. ಪ್ರೂಫ್ ಕೂಡ ಹಾಕಿರ್ತೀನಿ ನೋಡಿ. ನೋಡೋಣ, ಏನಾದರೂ ಮಾಹಿತಿ ಬಂದರೆ ಏನಾದ್ರು ಬದಲಾವಣೆ ಆದರೆ ನಾವು ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇದೇ ರೀತಿ ವಿಡಿಯೋಸ್ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.